ಒಮ್ಮೆಲೆ ಉತ್ತರ ಕೊಡಿ ಅಧ್ಯಕ್ಷ. ಬೇಗ ಫಾಸ್ಟ್. ಸಭಾಧ್ಯಕ್ಷರೇ, ಈಗಾಗಲೇ ಅಶೋಕ್ ರೈ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೇಳುವಂಥದ್ದು, ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಗೆಲ್ಲ ಏನೆಲ್ಲ ಇವರು ವರದಿಯನ್ನು ಕಳ್ಕೊಳ್ಳಿಕ್ಕೆ ಮತ್ತು ತಿಳ್ಕೊಂಡು ಬರಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಅದು ಒಳ್ಳೆಯ ವಿಷಯ. ನಾನು ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಡಾಕ್ಟರ್ ಮೋಹನ್ ಆಳ್ವ ಅವರು ವರದಿ ಕೊಟ್ಟಿದ್ದಾರೆ. ಒಂದು ಮಿನಿಟ್. ಆ ಮೋಹನ್ ಆಳ್ವರ ವರದಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳಿದೆ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ 14 ಭಾಷೆ ಇದೆ, ಅಸ್ಸಾಂನಲ್ಲಿ 8 ಭಾಷೆ ಇದೆ. ಮಾನ್ಯ ಸುನಿಲ್ ಕುಮಾರ್ ಅವರು ಮಂತ್ರಿ ಆದ ಪುನಃ ಅಪಗನೆ ಮೋಹನ್ ಆಳ್ವ ವರದಿ ಆದ ಐಕ ಆತಪುರ ಹೊರ ಕ್ಯಾಬಿನೆಟ್ ಇದಾವೆ ಮಲ್ತದ ಅಪ್ರು ಮಲ್ಪಡ ಬಕ್ಕ ಕಲ್ಪನೆ ಅದು ಕುಲ್ಲುನತ್ತು ಬಕ್ಕ ಕಲ್ಪಡ ಆಪುಜಿ ತುಳು ಭಾಷೆದ ಬಗ್ಗೆ ಯಾಲ್ನಾಯ್ತ ಬಗ್ಗೆ ಅಂತ ಬೇಗ ಅನುಮೋದನೆ ಮಾಡೋದು ಫೈನಲ್ ಆಯ್ತು. ನನ್ನ ರಕ್ಷಣೆಗೆ ನೀವು ಬರ್ಬೇಕೀಗ. ಏನ್ ರಕ್ಷಣೆಗೆ ಬರ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ತುಳುವಲ್ಲಿ ಉತ್ತರ ಕೊಡುವಂಗಾಗಬೇಕು. ತುಳು ಬಗ್ಗೆ ಸಭಾಧ್ಯಕ್ಷ ನನ್ನ ರಕ್ಷಣೆ ಬರಬೇಕು. ಕಾಮತ್ ನನಗೆ ತಮಿಳಿನ ಅದು ತುಳುದೊಳಗೆ ಏನ್ ಭೇದ ಅಂತ ನನಗೆ ಗೊತ್ತಿಲ್ಲ. ಏನ್ ಭೇದ್ನೋ ಹೊಗಳಿದ್ನೋ ಏನಂತ ನನಗೆ ಗೊತ್ತಿಲ್ಲ. ಅಶೋಕ್ ಪೈ ನನಗೇನೋ ಒಂದು ಒಳ್ಳೆ ಹೊಗಳಿದಾನಂತ ನನ್ನ ಅನಿಸಿಕೆ. ನಮ್ಮ ತುಳು ಭಾಷೆ ಮಾಡಿ ಇವ್ರು ನೀವು ಅವ್ರು ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು. ಯಾಕಂದ್ರೆ ಕಾಮತ್ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಂಗಿಲ್ಲ. ಈಗ ನೀವೆದ್ರೆ ನೆನಪಾಗತ್ತ ಮಂತ್ರಿ ಅವರೇ, ಒಂದ್ ಸೆಕೆಂಡ್. ನಿಮ್ಗೆ ಅಲ್ಲಿ ಏನ್ ಸಂಶಯ ಬೇಡ. ನಮ್ಮ ತುಳುನಾಡಿನಲ್ಲಿ ಮತ್ತು ತುಳು ಮಾತಾಡುವವರು ಅದು ಬೈದ್ರು ಮತ್ತು ಹೊಗಳಿದ್ರು ಕೂಡ ಪ್ರೀತಿಯಲ್ಲ, ಕೋಪದಲ್ಲಿ ಇಲ್ಲ. ಅದಕ್ಕೆ ನಮ್ಮ ಕೆಲಸವನ್ನು ಮಾಡಿ ಬೇಕು. ನೀವು ಪ್ರೀತಿಯಿಂದ ಬೇಸಿದಂಗ ಇಲ್ಲ ಬಯಲ್ಲ. ಈಗ ಮಾನ್ಯ ಸಭಾಪತಿಗಳೇ, ಈಗ ಉತ್ತರ ಬರಲಿ. ಉತ್ತರ ಬಿಟ್ಟು ನಿಮ್ಮ ಬೇರೆ ಚರ್ಚೆ ಮಾಡ್ತಿದ್ರಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅದು ಆ ಭಾಗದವ್ರೆ. ಅವಾಗ ಕಾಮತ್ತು ಶಾಸಕರಾಗಿದ್ರು. ಅವಾಗ ಕಾಮತ್ತರಿಗೆ ಯಾವ ವಿಚಾರ ನೆನಪಾಗ್ಲಿಲ್ಲ. ಈಗ ನೆನಪು ಮಾಡಕತ್ತಿ. ಆದ್ರೂ ಸುನಿಲ್ ಕುಮಾರ್ ಸಲಹೆದಂತೆ ನೀನು ಅವ್ರು ಹೇಳಿಲ್ಲ ಅಂತಲ್ಲ, ನಮ್ಮ ಅಶೋಕ್ ಪೈ ಅವರು ನಿಜವಾಗ್ಲು ರೈ ಅವರು ಮಾನ್ಯ ಸಭಾಧ್ಯಕ್ಷರು ಮತ್ತು ಅವರು ಇಬ್ರು ವಿಶೇಷವಾಗಿ ಕಾಳಜಿಯನ್ನ ಮಾಡಿ ನನಗೆ ಸತತವಾಗಿ ಫಾಲೋಅಪ್ನಾಗಿದ್ದಾರೆ. ನಾನು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಈಗ ಪಶ್ಚಿಮ ಬಂಗಾಳಕ್ಕೆ ಪತ್ರ ಬರ್ತೀವಿ ಮಾನ್ಯ ಅಧ್ಯಕ್ಷರೇ. ಅದಾದ್ಮೇಲೆ ಈಗ ಮೊನ್ನೆ ಹೈದ್ರಾಬಾದಕ್ಕೆ ಆಂಧ್ರ ಪ್ರದೇಶಕ್ಕೆ ಉರ್ದು 2ನೇ ಭಾಷೆಯಾಗಿ ಅಲ್ಲಿ ಮಾಡಿದಂತಕ್ಕೆ ಯಾವ ರೀತಿ ಮಾಡಿದಾರೆ ಅನ್ನೋದನ್ನ ಪೂರ್ಣ ಒಂದು ಸಮಿತಿ ಮಾಡಿ ಕಳಿಸಿದ್ದೀವಿ. ಆ ಸಮಿತಿ ಭೇಟಿಯಾಗಿ ಬಂದಿದೆ. ಅಲ್ಲಿ ಪೂರ್ಣ ಮಾಹಿತಿ ಅಂತ ತಗೊಂಡು ವರದಿಯನ್ನು ಇನ್ನೂ ಕೊಟ್ಟಿಲ್ಲ. ಆ ವರದಿ ಕೊಟ್ಟ ತಕ್ಷಣ ನಿಮ್ಮ ಅಧ್ಯಕ್ಷತೆ, ಅದು ವಿಶೇಷವಾಗಿ ತುಳುನಾಡಿನವರು ಬಹಳ ಒಳ್ಳೆ ಜನ, ಬಹಳ ಪ್ರೀತಿ ಇರುವಂತ ಜನ, ಅವ್ರಿಗೆ ನೀವೇನು ಕೇಳ್ತಾ ಇರೋದು ಅದ್ರ ಬಗ್ಗೆ ನಿಮ್ಮ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೇನೆ ನಿಮ್ಮನ್ನೆಲ್ಲರನ್ನು ಕರೆದು ಒಂದು ಸಭೆ ಮಾಡಿ ಅದ್ರ ಬಗ್ಗೆ ವರದಿ ಬಂದ ತಕ್ಷಣ ಅದನ್ನ ಸಭೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದರ ಪರವಾಗಿ ನಾವು ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಈಗ 3 ವರ್ಷ ಮಂತ್ರಿಗಳೇ, ನೋಡಿ, ತುಳು ಭಾಷೆ ಅಂತ ಹೇಳಿದ್ರೆ ನಾವು ಅಪ್ಪೆ ಭಾಷೆ ಅಂತ ತುಳುವಳ್ಳಿ ತಾಯಿ ಭಾಷೆ ಅಂತ ಹೇಳ್ತೀವಿ. ಅದರಿಂದ ಇದನ್ನು ನಾವು ಎಷ್ಟು 13 ಜನ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ 13 ಜನ ಇದ್ದೇವೆ. ನಾವೆಲ್ಲ ಪಕ್ಷಾತೀತವಾಗಿ ಇದನ್ನು ನಮ್ದು ಒಂದೇ ಒಕ್ಕರಳ ಒಂದು ವಿನಂತಿ ಅಂತ ಹೇಳಿದ್ರೆ ದಯಮಾಡಿ ಅದನ್ನು ಮಾಡಬೇಕು. ಅಲ್ಲಿವರೆಗೆ ನಿಮಗೆ ಪ್ರಶ್ನೆ ಕೇಳ್ತಾ ಇರ್ತೀವಿ, ಆದಷ್ಟು ಬೇಗ. ಒಂದು ನಿಮಿಷ ಅಲ್ಲ, ಮುಂದಿನ ಸಲ ಏನೋ ಮಂಗಳೂರಿನಲ್ಲಿ ಏನೋ ಕ್ಯಾಬಿನೆಟ್ ಮಾಡುವಂತ ಒಂದು ವಿಚಾರ ಇದೆ ಅಂತೆ, ಆವಾಗಾದ್ರೂ ಅದನ್ನು ಪಾಸ್ ಮಾಡಿ ಅದನ್ನು ಹೇಳುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷರೇ. ಲಂಬಾಣಿ ಭಾಷೆ ಬಗ್ಗೆ ಈಗಾಗಲೇ ಸದನದಲ್ಲಿ 2 ಸಲ ಬಂದು ಹೋಗಿದೆ. ಅದಕ್ಕೆ ಹಂಪನ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಮಿತಿ ಮಾಡಿ ಈಗಾಗಲೇ ಆ ವರದಿನೂ ಕೂಡ ಬಂದಿದೆ.
ಅದಕ್ಕೆ ಲಂಬಾಣಿ ಭಾಷೆನೂ ಕೂಡ ಇದು ದೇವನಗರಿ ಭಾಷೆಗೆ ಹೋಲ್ತಕ್ಕಂಥದ್ದು. ಅಲ್ಲಿ ಹಿಂದಿ ಒಳಗೆ ಇದನ್ನು ಪ್ರೊಸೆಷನ್ ಮಾಡಿ ಎಲ್ಲರಿಗೂ ಅನುಕೂಲ ಆಗ್ತದೆ. ಅದನ್ನು ಇದ್ರೊಳಗೆ ಸೇರಿಸ್ಕೋಬೇಕು ಅಂತ ಇದ್ರ ಒಳಗಡೆ ಬೇಡ, ಫಸ್ಟ್ ನಮ್ದೊಂದು ಆಗ್ಲಿ, ಆದ ತಕ್ಷಣ ಮತ್ತೆ ಮಾಡಿಸೋದನ್ನು ನಾವೆಲ್ಲ ಸೇರ್ತೇವೆ. ಫಸ್ಟ್ ನಮ್ದಾಗ್ಲಿ, ಆಮೇಲೆ ನಿಮ್ದು ಮಾಡು. ಆಗೊಂದು ಅಂದಾಜು ಬರ್ತದೆ ಹೇಗೆ ಮಾಡ್ಬೋದು ಅದು ಶೆಡ್ಯೂಲ್ 9 ಒಳಗೆ ಬರ್ಬೇಕು ಸರ್. ಶೆಡ್ಯೂಲ್ 9 ಒಳಗೆ ಬಂದ್ರೆ ಮಾತ್ರ ಇದು ಪರಿಭಾಷೆ ಆಗ್ತದೆ. ಅದನ್ನ ಕನ್ಸಿಡರ್ ಮಾಡಬಹುದು. ಲಿಖಿತ ಮೂಲಕ ಉತ್ತರ ಪ್ರಶ್ನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 28/1/2026 2ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕದ